ಆಯ್ತು ಬಿಲ್ ಹಾಕಿದ್ದೀರಲ್ಲ ಇನ್ಯಾವ ಬಿಲ್ ಕೊಡ್ಬೇಕ್ರಿ, ದುಡ್ಡು ಕೊಡ್ಬೇಕು. ನನಗೆ ಗಾಡಿ ಮರ್ಯಾದೆ ಕೊಡೋದು ಕಲಿ ಫೈನ್ ಹಾಕಿದ್ದು ಬಿಲ್ ತಗೋ ಅಂತೀರಾ ತೆಗಿ ನಾವೇನು ಮಾಡ್ತೀವಿ? ರೋಡ್ ಸೈಡ್ ಹಾಕಿ ಅಂದ್ರೆ ಸೈಡ್ ಹಾಕಲ್ಲ ನೀವು ಟ್ಯಾಕ್ಸ್ ಹಾಕಿದ್ರೆ ರೋಡ್ ಸೈಡ್. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಇಲಾಖೆ ಹೆಲ್ಮೆಟ್ ಕಡ್ಡಾಯಗೊಳಿಸಿ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿದೆ. ಹೀಗಿರುವಾಗ ಕೆಲವರು ಟ್ರಾಫಿಕ್ ನಿಯಮಗಳನ್ನು ಪಾಲಿಸದೇ ಇರುವವರನ್ನ ಹಿಡಿದು ಪೊಲೀಸರು ದಂಡ ವಿಧಿಸುವ ಕೆಲಸ ಮಾಡುತ್ತಿದ್ದಾರೆ. ನಗರದ ಎಂಜಿ ರಸ್ತೆಯ ಸರ್ಕಾರಿ ಕಾಲೇಜು ಎದುರು ಟ್ರಾಫಿಕ್ ಎಎಸ್ಐ ನಾಗರಾಜ್ ಮತ್ತು ಪಿಸಿ ಅಭಿಲಾಷ್ ಇಬ್ಬರು ದಂಡ ವಿಧಿಸುತ್ತಿದ್ದ ವೇಳೆ ವ್ಯಕ್ತಿಯೋರ್ವ ಹೆಲ್ಮೆಟ್ ಧರಿಸದೆ ವಾಹನ ಸಂಚಾರ ಮಾಡಿಕೊಂಡು ಬಂದಿದ್ದಾನೆ. ಈ ವೇಳೆ ಹೆಲ್ಮೆಟ್ ಧರಿಸದೆ ಸಂಚಾರ ಮಾಡುತ್ತಿದ್ದ ವ್ಯಕ್ತಿಯನ್ನ ಟ್ರಾಫಿಕ್ ಪೊಲೀಸರು ತಡೆದು ದಂಡ ವಿಧಿಸುವ ವೇಳೆ ಆತ ಆಕ್ರೋಶಗೊಂಡು ಮಧ್ಯ ರಸ್ತೆಯಲ್ಲೇ ಗಾಡಿ ನಿಲ್ಲಿಸಿ ರಂಪಾಟ ನಡೆಸಿದ್ದಾನೆ. ಅಲ್ಲದೆ ತಾನೇ ತನ್ನ ಗಾಡಿಯನ್ನ ರಸ್ತೆಗೆ ದಬ್ಬಿ ಪೊಲೀಸರ ವಿರುದ್ಧ ಅಪಪ್ರಚಾರ ಮಾಡುವುದಾಗಿ ಧಮಕಿ ಹಾಕಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಆಯ್ತು ಬಿಲ್ ಹಾಕಿದ್ದೀರಲ್ಲ ಇನ್ಯಾವ ಬಿಲ್ ಕೊಡ್ಬೇಕ್ರಿ, ದುಡ್ಡು ಕೊಡ್ಬೇಕು. ನನಗೆ ಗಾಡಿ ಮರ್ಯಾದೆ ಕೊಡೋದು ಕಲಿ ಆಯ್ತು ಬಿಲ್ ಹಾಕಿದ್ದೀರಲ್ಲ ಇನ್ಯಾವ ಬಿಲ್ ಕೊಡ್ಬೇಕ್ರಿ, ದುಡ್ಡು ಕೊಡ್ಬೇಕು. ನನಗೆ ಗಾಡಿ ಮರ್ಯಾದೆ ಕೊಡೋದು ಕಲಿ ಆಯ್ತು ಬಿಲ್ ಹಾಕಿದ್ದೀರಲ್ಲ ಇನ್ಯಾವ ಬಿಲ್ ಕೊಡ್ಬೇಕ್ರಿ, ದುಡ್ಡು ಕೊಡ್ಬೇಕು. ನನಗೆ ಗಾಡಿ ಮರ್ಯಾದೆ ಕೊಡೋದು ಕಲಿ ಫೈನ್ ಹಾಕಿದ್ದು ಬಿಲ್ ತಗೋ ಅಂತೀರಾ ತೆಗಿ ನಾವೇನು ಮಾಡ್ತೀವಿ? ರೋಡ್ ಸೈಡ್ ಹಾಕಿ ಅಂದ್ರೆ ಸೈಡ್ ಹಾಕಲ್ಲ ನೀವು ಟ್ಯಾಕ್ಸ್ ಹಾಕಿದ್ರೆ ರೋಡ್ ಸೈಡ್ ಗಾಡಿ ದಬ್ಬಿಟ್ಟು ಬರ್ಸಿರಿ ಪೇಪರ್ ಅವ್ರ ಕೈಲನ್ನ ಕಟ್ಟಂತ ಕಟ್ಟಿ ತಗೊಳ್ಳಿ ಹಂಗೆ ಬಿಡಲ್ಲ, ಹಂಗೆ ಬಿಡಲ್ಲ ಅರ್ಥ ಮಾಡ್ಕೊಳ್ಳಿ ನೀವು. ಏನು ಅರ್ಥ ಮಾಡ್ಕೊಳ್ಳೋದು ಏನೇನು ಮೆಡಿಕಲ್ ಬಾಕ್ಸ್ ಬಿಡೋದಂದ್ರೆ ಇನ್ನೇನು ಹೆಲ್ಮೆಟ್ ಸರಿಯಾಗಿ ನಾನು ಇಷ್ಟೊಂದು ಮರ್ಯಾದೆ ಇನ್ನೇನು ಏನು ನಿಮ್ಗೆ ಏನು ಮಾತಾಡ್ತೀವಿ ನಾವು? ಏನು ಮಾತಾಡಲ್ಲ ನೀವು ಸರ್ವಿಸ್ ಆಗಿದ್ದೀರಿ ಯಾಕೆ ಹಾಕ್ತೀರಿ ಸರ್ವಿಸ್ ಆಗ ಅಯ್ಯೋ ಹಾಕಪ್ಪ ನೀನು, ಇಂಥವ್ರು ನಾವು ನೋಡಿದ್ದೀವಿ. ನಾವು ಎಷ್ಟು ಜನ ನೋಡಿದ್ವಿ ಹೇಳಿ. ಗಂಟೆಲಿ ಕಟ್ತೀನು ಸರಿಯಾಗಿ ಮಾತಾಡಿ ಫೋಟೋ ದಾಲಪ್ಪ, ನೀನೇನು ಬೇಕೋ ಮಾಡ್ಕೊಳಪ್ಪ, ನಮ್ದು ಗೊತ್ತಿದೆ ನಾವೇನು ಹೊತ್ತಿದ್ರಲ್ಲ. ಅಷ್ಟೇ 30 ವರ್ಷ ಆಗಿದ್ದಕ್ಕೆ ರೋಡ್ ಆಡ್ತಾ ಇರೋದು ನೀವು. ಅದಕ್ಕೆ ರೋಡ್ ಕಡ್ಡ ಆಡ್ತಾ ಇರೋದ್ರಿ ನಾವೇನು ನಮ್ಮ ಮನೆಗೆ ತಗೊಳಲ್ಲ. ಏನ್ ಮಾತಾಡೋದೇನು ಲೋಕಲ್ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಕಳಿಲ್ಲ ಅಂದ್ರೆ ಬಿಡಲ್ಲ, ಯಾರಿಗೂ ಬಿಡಲ್ಲ, ನಮ್ಮ ಪೊಲೀಸರಿಗೆ ಬಿಡಲ್ಲ. ನೋಡಿದ್ದೀರಿ ನಾವು ಇಂಥ ಪೊಲೀಸ್ನವ್ರಿಗೆಲ್ಲ ಆಯ್ತು ಸರಿಯಾಗಿ ಮಾತಾಡಿ.
ಘಟನೆಯ ವೇಳೆ ಇಬ್ಬರು ಟ್ರಾಫಿಕ್ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿ ತನ್ನ ಮಗ ಲಾಯರ್ ಎಂದು ಹೇಳಿಕೊಂಡು ಕಿರಿಕಿರಿ ಮಾಡಿದ ದೃಶ್ಯಗಳು ಕಂಡುಬಂದಿದೆ. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಲ್ಲೂ ಚರ್ಚೆಗೆ ಗ್ರಾಸವಾಗಿದೆ. ಚಿಕ್ಕಬಳ್ಳಾಪುರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಟ್ರಾಫಿಕ್ ನಿಯಮಗಳನ್ನು ಪಾಲಿಸದೆ ಇಂತಹ ವರ್ತನೆ ಮಾಡುವುದು ಸಾರ್ವಜನಿಕರಿಗೂ ತೊಂದರೆ ಉಂಟು ಮಾಡುತ್ತಿದ್ದು ಪ್ರಜ್ಞಾವಂತ ಸಾರ್ವಜನಿಕರಂತೂ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.